ಅಮ್ಮ ಮಾಮ ಅವ್ರು ಬರೋಕಿನ ಮುಂಚೆ ಬಾಮ ಸರ್ನ ಓಡೋಗನ್ ಬಾಮ ಬೈತೈತೆ ಬಾಮ. ತಿರ್ಗಿ ಏನಾರ ಪೊಲೀಸು ಗೀಲಿಸು ಅಂತ ಏನಾರ ಕಂಪ್ಲೇಂಟ್ ಕೊಟ್ಬಿಟ್ರೆ ಸದ್ಯ ನಮ್ಮ ಅಡ್ರೆಸ್ಸು ಏನು ಕೊಟ್ಟಿಲ್ಲ ತಾನೇ ಅವ್ರಿಗೆ, ಏನು ಗೊತ್ತಿಲ್ಲ ಅವ್ರಿಗೆ ನಾವು ಯಾವ ಊರು ಏನು ಕತೆ ಅಂತ ಅವಯ್ಯಂಗೆ ಏನು ಗೊತ್ತಿಲ್ಲ. ಬಾಮ ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡೋಣ, ಇಲ್ಲ ಅಂದರೆ ಬಂದ್ಬಿಟ್ಟು ನಮಗೆ ಸರಿಯಾಗಿ ಮಾಡ್ತಾರೆ ನೋಡು. ಆಗಿದ್ದಾಗೋಯ್ತು, ಬೇರೆ ಅಂಗಡಿ ಏನಾರ ನೋಡ್ಕೊಳ್ಳೋಣ. ಬಾಮ ಬಾ. ಓಡೆ 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 ಸರ್ನ ಓಡೆ. ಅಯ್ಯೋ ದೇವ್ರೆ, ಈ ವಿಷಯನ ಊರಾಗ ಯಾರಿಗೂ ಗೊತ್ತಾಗ್ದಿರೋ ಥರ ನೋಡ್ಕೋಬೇಕು ನೀನು, ಸರಿನಾ? ಯಾವ ಮುಂಡೆ ಮಗ ಹಾಕ್ಕೊಟ್ನೋ ಏನೋ ಗೊತ್ತಿಲ್ಲ, ನಮ್ಗೆ ಈ ಬಾಳಾಗೋಯ್ತು ನಮ್ಮ ಬಾಳು. ಓಡ್ಬೇಕು ಒಂದೇ ಕಿತ್ತ ನೀನು ಓಡು. ಮನ್ನಿ ಆಳಿಗಳ ಓಡೋಗ್ತಾ ಇದ್ದೀರಾ? ಓಡೋಗ್ರಿ ಐತೆ. ಅವನು ಚಿನ್ನ ಬುಡಿಯ ನಿಮ್ಮನ್ನು ಎಲ್ಲಿದ್ರು ಬಿಡೋಕಿಲ್ಲ. ನನ್ನ ಅಂಗಡಿಗೆ ಅಷ್ಟು ಮೋಸ ಮಾಡಿದ್ರಲ್ಲ, ನಿಮ್ಮನ್ನು ಬಿಟ್ಬಿಡ್ತೀನ ನಾನು? ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ? ನಿಮಗೆಲ್ಲ ಒಂದು ಗತಿ ಕಾಣಿಸ್ತದೆ ತನಕ ನನಗೆ ಸಮಾಧಾನ ಇಲ್ಲ. ಎಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ ಇಬ್ರಿಗೂ. ಮನ್ನಿ ಆಳಿಗಳ ನನ್ನ ಅಂಗಡಿನೇ ಮುಂಡ ಮುಚ್ಕೊಂಡು ಹೋಗ್ಬಿಟ್ರಿ ಎಲ್ಲನೂ. ಇವ್ರು ನಿಂಗೆ ಬಿಟ್ಟರೆ 4 ಅಂಗಡಿ ನಾಳೆ ಮಾಡಾಕ್ಬಿಡ್ತಾರೆ. ದುಡ್ಡು ಸರಿ ಮಾಡೋಣ ಅಂದರೆ ಇವ್ರು ಯಾವ ಕಡೆರು? ಸರ್ ಅವ್ರು ಓಡೋದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಅವರು ಓಡೋದ್ರೆ ಓಡೋಗ್ಲಿ ಬಿಡಿ. ಅವ್ರ ಮನೆ ಅಡ್ರೆಸ್ ಎಲ್ಲ ನನಗೆ ಗೊತ್ತು. ಏನು ಅವ್ರ ಮನೆ ಅಡ್ರೆಸ್ ಎಲ್ಲ ಗೊತ್ತು ತಾನೆ ನಿನಗೆ? ಊರು ಎಲ್ಲ ಗೊತ್ತಾ? ಹಾಂ ಸರ್, ನಂಗೆ ತುಂಬ ಚೆನ್ನಾಗಿ ಗೊತ್ತು, ಎಲ್ಲ ನೋಡಿದ್ದೀನಿ ಸರ್. ಯಾವುದೋ ಒಂದು ಗುಡಿಸ್ಲು ಮನೆಗೆ ಅವರೇ ಸರ್. ಅದೇ ಸರ್ ನೆನೆ ವಿಡಿಯೋ ತೋರಿಸಿದ್ನಲ್ಲ ನಿಮಗೆ, ವಿಡಿಯೋ ಮಾಡ್ಕೊಂಡು ಬಂದಲ್ಲ, ಆ ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ದೇನೆ. ಅದು ಇವ್ರೂರಾಗೆ ಸರ್ ಮಾಡ್ಕೊಂಬಂದಿದ್ದ ಹುಡುಗಿ ಇದೆ, ಅವ್ರ ಹುಡುಗಿನೇ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ದೀನಿ ಸರ್. ಊರಾಗೆಲ್ಲ ದೊಡ್ಡ 420 ಫ್ಯಾಮಿಲಿ ಸರ್ ಅವ್ರದ್ದು. ಅಯ್ಯೋ ಊರು ಜನ ಎಲ್ಲ ಉಕ್ಕೊಳ್ಳೋದೇನೆ ಮಕ್ಕಳೇನೆ ನೋಡಿ. ನೀವೇನು ಯೋಚನೆ ಮಾಡಬೇಡಿ, ಬೇಕಾದ್ರೆ ಕಂಪ್ಲೇಂಟ್ ಕೂಡ ನೋಡಿರಿ, ಬೇಕಾದ್ರೆ ನಾನೇ ಕರ್ಕೊಂಡೋಗೋರು ಮನೆ ಎಲ್ಲನೂ ತೋರಿಸ್ಬಿಡ್ತೀನಿ ನಿಮಗೆ. ಸುಮ್ಮನೆ ಯಾಕೆ ಸರ್ ಅಷ್ಟೊಂದು ಲಾಸ್ ಮಾಡ್ಕೊಂತೀರ ನೀವು? ಸುಮಾರು ದುಡ್ಡು ಹೊಡೆದ್ಬಿಟ್ಟವ್ರೆ ಸರ್, 50,000 ರೂಪಾಯಿ ಮೇಲೆ ಹೊಡೆದ್ಬಿಟ್ಟವ್ರೆ. ಇವ್ರೇನು ಮಾನ ಮರ್ಯಾದೆಗೆ ಜೋರಾಗಿ ಮಾತಾಡಿದ್ರೆ ಬೊಗ್ಗ ಅಂತ ಜನ ಅಲ್ಲ. ಪೊಲೀಸ್ ಕೈಯಾಗೆ ಉಪ್ಪು ಖಾರ ಹಾಕ್ಸಿದ್ರೆ ಅವಾಗ ಮುಚ್ಕೊಂಡು ಬಗ್ತಾರೆ. ಮಾಡ್ತೀನಿ. ಸರಿ, ನೀನು ಅಡ್ರೆಸ್ ಗೊತ್ತಲ್ಲ ನೋಡಿ, ಪೊಲೀಸವ್ರನ್ನೇ ಕರ್ಕೊಂಡು ಹೋಗೋಣ. ಇನ್ನೇನು ಮಾಡೋಕ್ಕಾಗ್ತೈತೆ? ಅಮ್ಮ ಇಲ್ಲಿಗೇನು ಬರಲ್ಲ ತಾನೇ ಅವರು? ನಮ್ಮೂರು ಯಾವುದು ಅಂತ ಗೊತ್ತಿಲ್ಲ ತಾನೇ? ಬಂದ್ಬಿಟ್ರೆ ನಮ್ಮ ಕತೆ ಅಷ್ಟೇ. ಇವಾಗ ಹೆಂಗೋ ಬಿಸ್ನೆಸ್ ಮಾಡ್ಕೊಂಡಿದ್ವಿ ನಾವು, ಅದಕ್ಕೂ ಕೊಲ್ಲಾಕ್ಬಿಟ್ರಲ್ಲ. ಬಿಗ್ರೆ ಏನಾಯ್ತು? ಇದೇನು ಇಷ್ಟು ಬಿರ್ನ ಬಂದ್ಬಿಟ್ಟಿದ್ರಲ್ಲ ಕೆಲಸದಿಂದ, ಏನಾಯ್ತು ಅಂತ? ಬಿಗ್ರೆ ನಾವು ಸಂದಾಗ ಬಿಸ್ನೆಸ್ ಮಾಡ್ತಾ ಇದ್ವಿ, ಅದನ್ನ ಸಹಿಸಕ್ ಆಗ್ದಿದಂಗೆ ಕಳ್ಳನ ಮಗ ನಮ್ಮನ್ನ ಈಸೆ ಕಡೆಗೆ ಹಾಕ್ಬಿಟ್ಟ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ನಮ್ಮನ್ಗೆ ಅಂತ ಮೋಸ ಮಾಡ್ಬಿಟ್ಟ ಅಂದರೆ ನನಗಂತೂ ಆಯ್ತಾನೇ ಇಲ್ಲ. ಕೆಮ್ಮು ಜ್ವರ ಬಂದಂಗೆ ಆಗ್ಬಿಟ್ಟೈತೆ. ನನ್ನ ಮಗ ಎಷ್ಟು ಮೋಸ ಮಾಡ್ಬಿಟ್ಟ ನಮ್ಮ ಓನರು. ಎಷ್ಟೆಲ್ಲ ಬಿಸ್ನೆಸ್ ಮಾಡ್ಕೊಟ್ಟಿದ್ದೀನಿ, ಊರಿಗೂ ತಗೊಂಡೋಗ್ಬಿಟ್ಟು ಮಾರಿಸ್ಕೊಂಬಿಟ್ಟು ಬಂದಿದ್ದೀನಿ. ಆದ್ರೂ ವಯ್ಯಂಗೆ ನಮ್ಮ ಯಾಲ್ ಕರುಣೆ ನೀಯ ಬರಲಿಲ್ಲ, ಹಾಳು ಮಾಡ್ಬಿಟ್ಟ. ಏನು ಮಾಡೋಕ್ಕಾಯ್ತದ ಬಿಡಿ. ಬಿಗ್ರೆ ನಿಜ ಹೇಳ್ರಿ, ಏನಾಯ್ತು ಅಂತ ಹೇಳ್ಬಿಟ್ಟು ಏನಾರ ಒಂದು ಪರಿಹಾರ ಹುಡ್ಕನಿ. ಇಲ್ಲ ಅಂತಂದ್ರೆ ನೀವು ಹಿಂಗೆ ಏನು ಹೇಳ್ದಿದ್ದಂಗೆ ಕುಂತ್ಕೊಂಡ್ರೆ ಹೆಂಗೆ? ಸುಮ್ಮನೆ ಅದೇ ಹಂಗವನು ನಿಮ್ಮನ್ನ ಬಿಟ್ಬಿಟ್ಟು ಕಳಿಸ್ಬಿಟ್ನಂತೆ. ಯಾರು ಬಿಟ್ಬಿಟ್ಟು ಕಳಿಸ್ತಾರೆ? ನೀವು ಒಳ್ಳೆ ಸಂಜೆ ಕೇಳ್ತೀರಾ, ಯಾರು ಬಿಟ್ಬಿಟ್ಟು ಕಳಿಸ್ತಾರೆ ಹೇಳಿ? ಏನಂತ ಹೇಳೋಣ, ನಾವು ಸೀರೆ ವ್ಯಾಪಾರ ಮಾಡ್ತಿದ್ವಲ್ಲ, ಅಲ್ಲೇ ಒಂದು 2 ಬಟ್ಟೆ ಎತ್ಕೊಂಡು ಮಾರಾಟ ಮಾಡ್ತಾ ಇದ್ವಿ. ಆದರೆ ಅದೆಲ್ಲ ಹಾಳಾಗೋಯ್ತು, ಎಲ್ಲ ಗೊತ್ತಾಗೋಗ್ಬಿಟ್ಟು ನಮ್ಮ ಓನರ್ಗೆ. ನಮಗೆ ಸರಿಯಾಗಿ ತದುಬಿಟ್ಟು 4 ನಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವ್ರಿ. ನಮ್ಮ ಕೆಲಸ ಇಬ್ರದೂ ಹೊಂಟೋಯ್ತು. ಅಯ್ಯೋ ಬೀಗ್ರೆ, ಎಷ್ಟು ಚೆನ್ನಾಗಿ ದುಡ್ಕೊಂಬಿಟ್ಟು ಬರ್ತಿದ್ರಿ, ವಾರಕ್ಕೆ 3 ದಿನ ಮಟನ್ ಊಟ ತಿಂತಾ ಇದ್ರಿ. ಇದೇನು ಹಿಂಗಾಗೋಗ್ಬಿಡ್ತಲ್ಲ? ಇರೋ ದುಡ್ಡೆಲ್ಲ ತಿನ್ನಕ್ಕೂ ಮಾಡೋಕ್ಕೂ ಅದಕ್ಕೆ ಏನೇ ಖರ್ಚು ಮಾಡ್ಬಿಟ್ವಲ್ಲ. ಈಗ ಏನು ಮಾಡೋದು ಅಂತ ನಿಮ್ಮ ಕೆಲಸನೂ ಹೋಯ್ತು, ಎಲ್ಲ ಹೋಯ್ತು. ನನ್ನ ಮಗ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ತಿರ್ಗದ್ರಾಗ ಏನಿ ಅವನಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ತಲೆ ಕೆಟ್ಟು ಕ್ಯಾರ ಹಿಡಿದ್ಬಿಟ್ಟೈತೆ. ಈ ಗುಡಿಸ್ಲು ಮನೆಗೆ ಎಷ್ಟು ದಿನ ಇರೋದು? ನೀವೇ ಹೇಳಿದ್ರಿ ಇನ್ನೊಂದು ವರ್ಷಕ್ಕೆ ಮನೆ ಕಟ್ಬೋದು, ಅಷ್ಟು ದುಡಿತಾ ಇವನಿ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಇದೇನಿದು ಹಿಂಗಾಡ್ತಿದ್ರಲ್ಲ? ಏನು ಮಾಡೋಣ ಬೀಗ್ರೆ, ನಾವು ಹಂಗಿರನಿ ಹಿಂಗಿರನಿ ಅಂತ ಏನೇರೋ ಅನ್ಕಡಿದ್ವಿ. ದೇವ್ರು ನಾವು ಸಂಜೆ ಹಾಕಿರೋದು ನೋಡಿ ಸಹಿಸಕ್ಕೆ ಹಾಕಿಲ್ಲ. ದೇವ್ರಿಗೂ ವಾಟ್ರದೈತದೆ ಅನಿಸ್ತದೆ. ದೇವ್ರಿಗೂ ನಮಗೆ ಸರಿಯಾಗಿ ಮಾಡ್ಬಿಟ್ಟ ಬಿಡು. ಏನೋ ಅನ್ಕೊಂಡಿದ್ದೇನೋ ಆಗಲೇ ಇಲ್ಲ. ನಾನು ಅದಕ್ಕೆ ಬಿಡುವತ್ತಾಗ ಬೇರೆ ಕೆಲಸ ಹುಡುಕೊಳ್ಳಿ ಅಂತ ಬಂದ್ಬಿಟ್ಟೆ. ಸದ್ಯ ಅಯ್ಯಪ್ಪಂಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿದ್ರೆ ಬಂದ್ಬಿಡೋಣ ಏನೋ. ಅಯ್ಯೋ ದೇವ್ರೆ, ಅದಕ್ಕೆ ನಾನು ನನ್ನ ಮಗಳು ಓಟ ಕಿತ್ಬಿಟ್ಟು ಓಡ್ ಬಂದ್ಬಿಟ್ವಿ ಅತ್ತಾಗೆ. ಬಿಡಿ ಬಿಗ್ರೆ, ಇದಲ್ಲ ಅಂದರೆ ಇನ್ನೊಂದು ಕೆಲಸ ಹೆಂಗೆ ಹುಡುಕೊಳ್ಳಿ. ನಿಮ್ಮ ಕೆಲಸ ಏನಾಯ್ತು? 5,000 ರೂಪಾಯಿ ಸಂಬಳ ಕೊಟ್ರಾ? 5,000 ರೂಪಾಯಿ ಕೊಟ್ಟರು. ನೀವೆಲ್ಲನೂ ದುಡಿತಿದ್ರಲ್ಲ, ನಂದಿನಿ ಏನು ಅಂತ ಹೇಳ್ಬಿಟ್ಟು ಹೊಸಿ ಖರ್ಚು ಮಾಡ್ಕೊಂಡಿದ್ದೀನಿ. ಇನ್ನೊಂದು 2,000 ಐತೆ ಅಷ್ಟೇ ಕಾಸು. ಯಾಕೆ ಏನಾಯ್ತು? ಎಲ್ಲರೂ ಯಾಕೆ ಹಿಂಗೆ ಸಪ್ಪ ಕುಂತ್ಕೊಂಡಿದ್ದೀರಲ್ಲ? ಏನಾಯ್ತು? ಮಗನೇ, ನಿಮ್ಮ ಅತ್ತೆನೂ ನೀನು ಏನಾರು ದುಡಿಯಕ್ಕೆ ಹೋಯ್ತಿದ್ರಲ್ಲ, ಆ ಕೆಲಸನೂ ಹೊಂಟೋಗ್ಬಿಡ್ತಂತೆ ಕಣ. ಇನ್ನು ಮ್ಯಾಲೆ ತಿನ್ನಕ್ಕೂ ಯೋಚನೆ ಮಾಡಬೇಕು. ನಾನು ನೀನು ಎಲ್ಲರೂ ತಿನ್ನೋದಕ್ಕೂ ಗೊತ್ತಿರಕ್ಕಿಲ್ಲ ಮಗ. ನೀನು ಬಿಸ್ನೆಸ್ ಮಾಡ್ತೀನಿ ಅಂತ ಓಡಾಡ್ತಾನೆ ನೀ ಇದೆಯಲ್ಲ. ಫ್ಯಾಕ್ಟ್ರಿ ಕಟ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ 10 ರೂಪಾಯಿದೇನು ಮಾಡಲಿಲ್ವಲ್ಲ ನಿನ್ನ ಮಕ್ಕ ಮುಚ್ಚ. ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಏನಾರ ಹೊಸಿ ಹೇಳು, ಏನು ಮಾಡನಿ ಅಂತ ಈಗ? ಏನು ಕೆಲಸ ಹೋಯ್ತಾ? ಇದೇನತ್ತೆ ಹಿಂಗೆ ಹೇಳ್ತಾ ಇದ್ರೆ ಕೆಲಸ ಹೋಯ್ತು ಅಂತ ಹೇಳ್ಬಿಟ್ಟು? ಕೆಲಸ ಹೋಯ್ತೋಳಿ ಅಂದರೆ ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ತಿಂಗಳೆಲ್ಲ ತೊಳಬಿಟ್ರಿ. 10 ರೂಪಾಯಿ ಏನು ದುಡಿಯೋಕ್ಕಿಲ್ಲ, ಮಾಡೋಕ್ಕಿಲ್ಲ, ಎಂಥದನ್ನೂ ಇಲ್ಲ. ಈಗ ನಾವೇನೇ ನೀವು ಎಲ್ಲ ನೋಡ್ಕೊಂಡು ಎಲ್ಲ ಜೀವನ ಮಾಡಬೇಕು ಅಂದರೆ ಆಯ್ತದ? ನೀವೇ ಹೇಳಿ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ದುಡ್ದು ಗಂಡ್ಸದನ್ನು ದುಡಿಬೇಕು, ಹೆಂಗ್ಸದನ್ನು ಮನೆಗೆ ಮಾಡಾಕ್ಬೇಕು. ಈಗ ನೋಡಿದ್ರೆ ಎಲ್ಲ ಉಲ್ಟಾಗೋಗ್ಬಿಟ್ಟೈತೆ. ನೀವೇನೂ ಮಾಡೋಕ್ಕಿಲ್ಲ, ಏನೂ ಬಿಡೋಕ್ಕಿಲ್ಲ, ಬಿಸ್ನೆಸ್ಸು ಮಾಡೋಕ್ಕಿಲ್ಲ. ನಾನು ನನ್ನ ಮಗಳು ಏನೋ ದುಡ್ಡು ಸಂಪಾದನೆ ಮಾಡ್ಕೊಬೋದು ನಿಮ್ಗೆ ಹಾಕಿದೆ. ಆದರೆ ನೀವು 10 ರೂಪಾಯಿದು ಏನೂ ದುಡಿತಿಲ್ಲ. ನಮ್ಮದು ಕೆಲಸ ಬೇರೆ ಹೋಗೈತೆ. ಇವಾಗ ನಮ್ಮ ಮುಂದಿನ ಜೀವನ ಏನು ಹೇಳಿ?
ಅತ್ತೆ ನಾನೆಲ್ಲ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋದ್ರೆ ಸಂದಕ್ಕಿರಲ್ಲ ಕಣತೆ. ನಾನು ಮಾಡಿದ್ರೆ ಓನರ್ ಆಗಬೇಕು ಅಷ್ಟೇ. ಕ್ಲೀನರ್ ಗಿನ್ನರ್ ಆಗೋದು ಅದೆಲ್ಲ ಇಷ್ಟನೇ ಆಗಲ್ಲ. ಓನರ್ ಆಗ್ಬೇಕು ನಾನು. ಫ್ಯಾಕ್ಟ್ರಿ ಓನರ್ ಆಗಲೇಬೇಕು. ನನಗೆಲ್ಲ ಸಣ್ಣ ಪುಟ್ಟ ಕೆಲಸ, ಕೂಲಿನಲ್ಲಿ ಕೆಲಸ ಅವೆಲ್ಲ ಮಾಡಬೇಕು ಅಂದರೆ ಅವೆಲ್ಲ ನಮ್ಮ ಕೈಯೆಲ್ಲ ಆಗ್ಬರಲ್ಲ ಅತ್ತೆ. ನಾನು ಮೊದಲೇ ಈ ಲೆವೆಲಾಗಿ ಸ್ಟ್ಯಾಂಡರ್ಡ್ ಆಗಿದ್ದೆ ಕಣತ್ತೆ. ಈಗ ಇದ್ದಕ್ಕಿದ್ದಂಗೆ ನೀವು ಹಿಂಗೆಲ್ಲ ನಾನು ಆ ಕೆಲ್ಸಕ್ಕೆ ಹೋಗು ಈ ಕೆಲ್ಸಕ್ಕೆ ಹೋಗು ಅಂದ್ರೆ ನಂಗೆ ಎಲ್ಲ ಉರಿತದೆ. ದಯವಿಟ್ಟು ಹೇಳ್ಬಿಡಿ ಅಮ್ಮ, ನೀನಾದರೂ ಸ್ವಲ್ಪ ಹೇಳು ನನ್ನ ಲೆವೆಲ್ ಏನು ಅಂತ ಹೇಳ್ಬಿಟ್ಟು ಹೇಳು ನೀನಾದ್ರೂ. ರೀ, ನಿಮ್ ಲೆವೆಲ್ ಬೇರೆ ಹೇಳ್ಬೇಕಾ? ಗುಡಿಸ್ತನ ಕುಂತಿಲ್ವಾ ಇಲ್ಲಿ ಗುಡಿಸ್ಲಾಕೊಂಡು ಹೊಲ್ದಾಗೆ? ಇದಕ್ಕಿನ್ನು ಲೆವೆಲ್ ಬೇಕಾ ನಿಮ್ಗೆ? ಯಾವ ಲೆವೆಲ್ ಆಗಿದೀವಿ ನೋಡಿ ನಾವು. ಎಲ್ಲ ಊರಾಗಿರಲ್ಲ ಆಡ್ಕೊಂಡು ಹೋಗತಾ ಇವ್ರೆ. ಏನೋ 4 ಕಾಸು ಸಂಪಾದನೆ ಮಾಡ್ತಿದ್ವಿ, ಅದಕ್ಕೂ ಕೊಲ್ಲಾಕ್ಬಿಟ್ರು ಯಾರನ್ನೂ ಒಟ್ಟರಿಗೆ. ಈಗ ಏನ್ ಮಾಡೋದು ಅಂತ ನೀನೇ ದಿಕ್ಕೆ ತೋರಿಸ್ತಿಲ್ಲ ನನಗಂತೂ. ಏನ್ ಮಾಡೋದು ಇವಾಗ? ಕೈ ಕಾಲಿನ ನುಡ್ಗಸ್ಕೊಬಿಟ್ಟವ್. ನಂಗಂತೂ ಪೊಲೀಸರು ಏನಾರ ಬಂದ್ಬಿಡ್ತಾರ ನಾಯಿ ಕರ್ಕೊಂಡು ಅಂತ ಹೇಳ್ಬಿಟ್ಟು. ಅಂತದ್ರಾಗ ನೀವು ಕಾಸು ದುಡಿಯಕ್ಕಿಲ್ಲ, ಊಟಕ್ಕೂ ಇಲ್ಲ ಅಂದ್ರೆ ನಾವಿನ್ನೇನ್ ಮಾಡೋಣ ಹೇಳು? ಮಗ, ಎಲ್ರು ಮಾತಾಡ್ಕೊಂಡಿದ್ವಿ ತಾನೇ ದುಡಿಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು 3 ಜನ ಒಯ್ತಾನೆ ಇದೀವಿ. ನಿನ್ಗೆ ಯಾಕ್ಲಾ? ನಿನ್ಗೆ ಏನ್ಲಾಗೈತೆ? ಹೋಗು ಅಂದ್ರೆ ಹೋಗಿಲ್ವಲ್ಲ ಮಗ ನೀನು. ಏನಾಗೈತೆ ಅಂತದು ಅಂತ ಹೇಳ್ಬಿಟ್ಟು ನಿನಗೆ ಫ್ಯಾಕ್ಟ್ರಿ ಕೆಲಸ ಏನಾಯ್ತು? ಒಯ್ತೀನಿ ಫ್ಯಾಕ್ಟ್ರಿಗೆ ಮಾಡ್ತೀನಿ ಅಂತ ಅವರೇ ಮಾಡೋದ್ರಾಗೆ ಇದೆಯಲ್ಲ ನೀನು ಕೆಲಸ. ಹೋಗೋದು ಏನೋ ಒಂದು ಮಾಡ್ಬೇಕು ತಾನೇ ನೀನು. ಏನಾರ ಒಂದು ಹುಡಿಕೊಂಡ್ರೆ ತಾನೇ ಕೆಲಸ ಅಂತ ಸಿಗೋದು. ಕುಂತ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಕುಂತ್ಕೊಂಡ್ರೆ ಆಯ್ತದ? ಇಲ್ಲ ಕಣಮ್ಮ, ನಾನು ಮಾಡಿದ್ರೆ ಬಿಸ್ನೆಸ್ನೇ ಮಾಡೋದು. ಅದು ಬಿಟ್ಟು ಬಿಸ್ನೆಸ್ ಬಿಟ್ಟು ನಾನು ಇದೆಲ್ಲ ಮಾಡಕ್ಕೆ ಹೋಗಲ್ಲ. ಕೆಲಸ ನೀವು ಹೋಗ್ತಿದ್ರಲ್ಲ 3 ಜನ ಹೋಗ್ರಿ, ನಾನು ಬಿಸ್ನೆಸ್ ಬಗ್ಗೆ ನೋಡ್ಕೊಂತೀನಿ. ಒಂದು ರೌಂಡ್ ಎಲ್ಲ ಓಡಾಡ್ಕೊಂಡು ಬಂದು ಈ ಊರ ಫ್ಯಾಕ್ಟ್ರಿ ಕಟ್ಟೋದು ಹೆಂಗೆ ಅಂತ ನೋಡೋದಂತೆ, ಬ್ಯಾಂಕ್ ಹೋಗ್ಬಿಟ್ಟು ಲೋನ್ ಆಗ್ತೈತಾ ಅಂತ ಕೇಳೋದಂತೆ. ಬರೀ ಇದನ್ನೇ ಮಾಡ್ತಿದ್ದೀನಿ ತಾನೇ ನಾನು. ಅದನ್ನೇ ಮಾಡ್ತೀನಿ, ನೀವು ಸುಮ್ಮನಿರ್ರಿ. ನಾನು ಏನೋ ಒಂದು ಮಾಡಿ ದೊಡ್ಡ ಬಿಸ್ನೆಸ್ ಮಾಡಿದೆ ಅಂದರೆ ನೀವು ಇಷ್ಟು ವರ್ಷ ದುಡಿದಿದ್ದೆಲ್ಲ ನಾನು ಒಂದೇ ದಿನ ದುಡ್ದು ಮುಂದಕ್ಕೆ ಇಕ್ತೀನಿ. ಅದು ಬಿಟ್ಟು ನೀವು ಅದು ಅದು ಅಂತ ಹೇಳ್ಬಿಟ್ಟು ಮಾತಾಡಕ್ಕೆ ಹೋಗ್ಬೇಡಿ. ಸುಮ್ಮ ತಲೆ ಕೆಡಿಸ್ತೀರಪ್ಪ ನೀವಂತೂ. ನಾನು ಹೋಗ್ತೀನಿ, ನಾನು ಫ್ಯಾಕ್ಟ್ರಿ ಕಟ್ಟೋಕೆ ಸಿ ನೋಡ್ಕೊತೀನಿ ನಾನು ಎಲ್ಲನೂ. ಎಂತ ಮಗುನ ಅಂತ ಎದ್ಬಿಟ್ಟದಾಯಿ ನೀನಂತೂ. ಎಂತ ಮಗುನ ಎತ್ಬಿಟ್ಟೆ ಹೇಳು ನೀನು. 4 ಕಾಸು ಉಪಯೋಗಕ್ಕಿಲ್ವಲ್ಲ ಇವನು. ಎಂತ ನನ್ನ ಮಗುನ ಎತ್ಬಿಟ್ಟಿದ್ಯಾ? ಕೆಲ್ಸಕ್ಕೆ ಹೋಗಂದ್ರೆ ಹೋಗಕ್ಕಿಲ್ಲ ಅಂತಾನೆ. ಫ್ಯಾಕ್ಟ್ರಿ ಕಟ್ಟು ಅಂದ್ರೆ ಕಟ್ಟಕ್ಕಿಲ್ಲ. ಸುಮ್ಮನೆ ದಿನ ಬೆಳಿಗ್ಗೆ ಆಗ್ಬಿಟ್ಟು ಪಾಯದಾದ್ರೆ ನೋಡ್ಕೊಂಬಿಟ್ಟು ಬಂದ್ರೆ ಆಯ್ತದ? ಕ್ಯಾಮೆ ಮಾಡೋದು ಬೇಡವಾ? ನನ್ನ ಮಗಳಿಗೂ ನನಗೂ ಇನ್ನು ಯಾರು ದಿಕ್ಕು ಹೇಳಿ? ನಾವಿಬ್ರು ಹೆಂಗೋ ಸಂದಕಿದ್ವಿ, ನೀವೇ ಅಳ್ಳಾಡ್ಸ್ಕೊಂಡು 3 ಜನ ಬಂದಿದ್ದು. ಅಂತದ್ರಾಗ ಸುಮ್ಕೆ ತಿರ್ಗಾ ತಿಕ್ಲತ್ತಿಸ್ತೀರ ನೀವು. ನಿಮ್ಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟು ದುಡ್ದಾಕಿ 3 ದಿನ ಬಾಡ್ಬಿಟ್ಟು ಹಾಕಿದೀವಿ ನಾವು. ಬೀಗ್ರೆ ಇಟ್ಟು ಏನು ಸರಾಗಿಲ್ಲ ನನ್ನ ಮಗಂದು. ಈಗ ಯಾವುದಲ್ಲ ಏಪ್ರಿಲ್ ಮೇ ಹೋದ್ಮೇಲೆ ಯುಗಾದಿ ಕಳೆದ್ಮೇಲೆ ಸಂದಾಗ ಬರ್ತದ ದಿನ ನನ್ನ ಮಗುಗೆ ಅಂತ ಹೇಳಿದ್ರು. ಯುಗಾದಿ ಎಲ್ಲ ಕಳಿತಾಳೆ, ಇನ್ನು ಮ್ಯಾಲೆ ಒಳ್ಳೆ ದಿನಗಳು ಬರ್ತಾವೆ. ಸುಮ್ಕಿರಿ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನನ್ನ ಮಗ ನೋಡಿ ಟಾಪಾಗಿ ಬರ್ತಾನೆ, ಸರಿನಾ? ಈಗ ನಂದೇ 2,000 ರೂಪಾಯಿ ದುಡ್ಡು ಐತಲ್ಲ, ಅದ್ರಾಗೆ ಹೋಗ್ಬಿಟ್ಟು ಸಾಮಾನು ತಗೊಬಿಟ್ಟು ಬರ್ತೀನಿ. ಅದ್ರಾಗ ಇನ್ನೇ ಮಾಡ್ಕೊಂಡು ಉಣ್ಕೊಂಡು ತಿನ್ನೋಣ, ಸರಿನಾ? ನನ್ನ ಮಗನ ಹೆಂಗಾರ ಮಾಡಿ ಬಿಸ್ನೆಸ್ ಮಾಡಂಗೆ ಮಾಡ್ತೀನಿ. ನೀವು ಬೇರೆ ಕೆಲಸ ಹುಡಿಕೊಳ್ಳಿ ನಾಳೆಯಿಂದ ಹೋಗ್ಬಿಟ್ಟು, ಸರಿನೇ? ಹೋಗತ್ತೆ. ನಾವು ಎಷ್ಟು ಅಂತ ದುಡ್ದಾಕಿ ಎಷ್ಟು ಅಂತ ಮಾಡಾಕನಿ ನಮಗೂ ಮಾನ ಬರುವುದು ಎಲ್ಲನೂ ಐತೆ. ಏನೋ ನಾವು ಸಂದಕ್ಕಿರ್ಬೇಕು ಅಂತ ಕಷ್ಟಪಟ್ಬಿಟ್ಟು ಏನೋ ಮಾಡಕ್ಕೆ ಹೋದ್ರೆ ಎಲ್ಲ ಹಿಂಗೆ ಬೇರೆ ಆಗೋಯ್ತು ಇವಾಗ. ತಿರ್ಗಿ ಇನ್ನೊಂದು ಕೆಲಸ ಅದೇ ಅಲ್ಲೇ ಅಂಗಡಿ ಪಕ್ಕ ಹುಡ್ಕಕ್ಕಂತೂ ಆಗಲ್ಲ. ಬೇರೆ ಏನಾರ ನೋಡ್ಕೋಬೇಕು ಅಂದರೆ ಕಷ್ಟ ಐತೆ. ನಿಮ್ಮ ಮಗನ ಮೊದಲು ಕೆಲಸ ಕಳಿಸಿ ಕಡತ್ತೆ. ನನ್ನ ಮಗ ಮೊದಲಿಂದನೂ ಸ್ಟ್ಯಾಂಡರ್ಡಾಗಿ ಬೆಳೆದವನಲ್ಲ, ಅದಕ್ಕೆ ಅವ್ನಿಗೆ ಏನೂ ಅಷ್ಟೊಂದೆಲ್ಲನೂ ಏನೂ ಗೊತ್ತಾಗಕ್ಕಿಲ್ಲ. ಅವ್ನಿಗೆ ಸ್ಟ್ಯಾಂಡರ್ಡಾಗೆ ಇತ್ತಾನವನು. ಸರಿ ಬಿಡು, ಆಯ್ತು, ನೋಡ್ತೀನಿ, ಸರಿನಾ? ನನ್ನ ಮಗನಿಗೆ ಏನೋ ಒಂಚೂರು ಬುದ್ಧಿ ಹೇಳಿ ಕಳಿಸ್ತೀನಿ. ಸರಿ, ಅಂಗಡಿಗೆ ಹೋಗ್ಬಿಟ್ಟು ಅಂಗಡಿ ಸಾಮಾನು ಎತ್ಕೊಂಬಿಟ್ಟು ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ಏನೇನು ಮಾಡೋಣ? ಚಿತ್ರಾನ್ನ ಮಾಡೋಣ, ಚಿತ್ರಾನ್ನ ಬೋಂಡ ಮಾಡೋಣ, ಏನು ಮಾಡೋಣ ಹೇಳಿ? ಈರುಳ್ಳಿ ಏನೂ ಇಲ್ಲ ಮನೆಯಾಗೆ, ನೀವು ತಗೊಬಿಟ್ಟು ಬರ್ತೀರ ಅಂತ ಸುಮ್ಮನಿದ್ವಿ. ಈಗ ತಗೊಬಿಟ್ಟು ಬರ್ತೀನಿ ಹೇಳಿ. ಏನೋ ಒಂದು ತಗೊಬಿಟ್ಟು ಬರ್ರಿ ತಿನ್ನೋಣ ಅಷ್ಟೇ.